ಈ ಪರಾಭವ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಜುಲೈ 25ನೇ ತಾರೀಕು ಶನಿವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಶಯನಿ ಏಕಾದಶಿ ಅಂತ ಕರೀತಾರೆ. ಇಂತಹ ಶಯನಿ ಏಕಾದಶಿ ನಾಡಿದ್ದು ಜುಲೈ 25ನೇ ತಾರೀಕು ಶನಿವಾರದಂದು ಬರ್ತಾ ಇದೆ. ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ. ಅದರಲ್ಲಿ ಮೊದಲನೆಯದಾಗಿ ಪದ್ಮಪುರಾಣ ತಿಳಿಸುವಂತೆ ಇದಕ್ಕೆ ಶಯನಿ ಎಂದ ಹೆಸರೇ ಯಾವ ಏಕಾದಶಿ ಎಂದು ದೇವರು ಮಲಗುತ್ತಾನೋ ಅದಕ್ಕೋಸ್ಕರವೇ ಇದನ್ನು ಶಯನಿ ಅಂತ ಕರೀತಾರೆ. ಅಂದರೆ ದಕ್ಷಿಣಾಯನ ಅನ್ನುವಂಥದ್ದು ದೇವತೆಗಳ ರಾತ್ರಿ. ಅದಕ್ಕೋಸ್ಕರ ಭಗವಂತ ತಾನು ಮಲಗುತ್ತಾನೆ, ಅಂದರೆ ಯೋಗ ನಿದ್ರೆ. ಅದಕ್ಕೋಸ್ಕರ ಇದನ್ನು ಶಯನಿ ಅಂತ ಕರೀತಾರೆ. ವಿಶೇಷವಾಗಿ ಯಾವ ರೂಪ ಮಲಗುತ್ತದೆ ಅಂತ ಹೇಳಿದರೆ ಅದನ್ನು ಪದ್ಮಪುರಾಣ ತಿಳಿಸ್ತದೆ. ಭಗವಂತ ವಾಮನನಾಗಿ ಬಲಿಯೇನು ತಾನು ಇಂದ್ರನ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿದ್ದ. ಅಂತಹ ಇಂದ್ರನ ಸಾಮ್ರಾಜ್ಯವನ್ನು ಮರಳಿ ಇಂದ್ರನಿಗೆ ಕೊಡಲಿಕ್ಕೋಸ್ಕರ ಭಗವಂತ ವಾಮನನಾಗಿ ಅವತರಿಸಿ ಬಂದು ಬಲಿಯಿಂದ 3 ಹೆಜ್ಜೆ ಜಾಗವನ್ನು ತಾನು ಕೇಳಿ ಅದರಲ್ಲಿ 2 ಹೆಜ್ಜೆಯಿಂದ ಭೂಮಿ ಆಕಾಶಗಳನ್ನು ಅಳೆದು ನಂತರ ಆ ಬಲಿಯನ್ನು ತಾನು ಸುತಳಕ್ಕೆ ಕಳಿಸಿದ. ಸುತಳದಲ್ಲಿ ಒಂದು ರೂಪದಿಂದ ತಾನು ತಸ್ಯಾಂ ಏಕಾಚ ಮೂರ್ತಿರ್ಮೇ ಬಲಿಮಾಶ್ರಿತ್ಯ ತಿಷ್ಠತಿ ದ್ವಿತೀಯ ಶೇಷಪೃಷ್ಠೇ ವೈ ಕ್ಷೀರಸಾಗರ ಮಧ್ಯಕಃ. ಮೊದಲನೆಯದ್ದು ಆ ವಾಮನ ರೂಪ ಬಲಿಯ ಮನೆಯ ಬಾಗಿಲನ್ನು ಕಾಯ್ತಾ ಇದ್ದರೆ, ಎರಡನೆಯ ರೂಪದಿಂದ ಆ ವಾಮನನಾಗಿ ತಾನು ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಪವಡಿಸಿದ್ದಾನೆ. ಸ್ವಪಿತ್ಯೇವ ಮಹಾರಾಜ ಯಾವದಾಗಾಮಿ ಕಾರ್ತಿಕೀಂ ತಾವದ್ಭವೇತ್ ಸುಧರ್ಮಾತ್ಮ ಸರ್ವಧರ್ಮೋತ್ತಮೋತ್ತಮಃ. ಭಗವಂತ ಉತ್ಥಾನ ದ್ವಾದಶಿ ಬರುವ ತನಕ, ಕಾರ್ತಿಕ ಮಾಸದ ಏಕಾದಶಿ ಮುಗಿಯುವ ತನಕ ತಾನು ಈ ಶೇಷಶಾಹಿಯಾಗಿ ಮಲಗಿರ್ತಾನೆ. ಅಲ್ಲಿಯ ತನಕ ಅದೇ ಚಾತುರ್ಮಾಸ್ಯ ಅಂತ ಕರೆಯುವಂಥದ್ದು, 4 ತಿಂಗಳುಗಳ ಕಾಲ. ಅದಕ್ಕೆ ಪ್ರಾರಂಭ ಆಗಿರುವಂಥದ್ದು ಈ ಏಕಾದಶಿ. ಅದಕ್ಕೋಸ್ಕರ ಇದನ್ನು ಶಯನಿ ಏಕಾದಶಿ ಅಂತ ಕರೀತಾರೆ. ಈ ಶಯನಿ ಏಕಾದಶಿ ಅನ್ನುವಂಥದ್ದು ಸರ್ವಪಾಪ ಹರಂಚೈವ ಭುಕ್ತಿ ಮುಕ್ತಿ ಪ್ರದಾಯಕಂ ಸಚಲೋಕೆ ಮಮ ಸದಾ ಶ್ವಪಚೋಪಿ ಪ್ರಿಯಂಕರ ಅಂತ ಭಗವಂತ ಹೇಳ್ತಾನೆ. ಇದು ಸಮಸ್ತ ಪಾಪವನ್ನು ಪರಿಹರಿಸುವಂತಹ ಏಕಾದಶಿ. ಮನುಷ್ಯನಿಗೆ ಇಲ್ಲಿ ಸಾಯುವ ತನಕ ಏನು ಬೇಕು ಆ ಎಲ್ಲ ಸುಖ ಭೋಗಗಳನ್ನು ಕೊಟ್ಟು ಮರಣಾನಂತರ ಮುಕ್ತಿಯನ್ನು ಕೊಡುವಂತಹ ಏಕಾದಶಿ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಯಾರು ಈ ಏಕಾದಶಿಯನ್ನು ಮಾಡ್ತಾನೆ, ಹಾಗೆ ಚಾತುರ್ಮಾಸ್ಯ ವ್ರತ ಅದನ್ನು ಮಾಡ್ತಾನೆ, ಅಂತಹ ವ್ಯಕ್ತಿ ಅವನು ಹೊಲೆಯನಾಗಿರಬಹುದು. ಹೊಲೆಯನಾಗಿದ್ದರೂ ಕೂಡ ನನಗೆ ಅತ್ಯಂತ ಪ್ರಿಯಕರನಾದವನು ಅಂತ ಭಗವಂತ ಹೇಳ್ತಾನೆ. ನಾಸ್ತ್ಯಾ ಪುಣ್ಯಸ್ಯ ಸಂಖ್ಯಾನಂ ಕರ್ತುಂ ಶಕ್ತಶ್ಚತುರ್ಮುಖ ಏವಂ ಯಃ ಕುರುತೆ ರಾಜನ್ ಏಕಾದಶ್ಯ ವ್ರತೋತ್ತಮಂ. ಈ ಏಕಾದಶಿಯನ್ನು ಅಂದರೆ ಉಪವಾಸವನ್ನು ಮಾಡಿ ವಿಶೇಷವಾಗಿ ಭಗವಂತನನ್ನು ಪೂಜಿಸಿ, ಶಂಖ ಚಕ್ರ ಗದಾ ಪದ್ಮಧಾರಿಯಾದ ಭಗವಂತನನ್ನು ಪೂಜಿಸಿ ರಾತ್ರಿ ಜಾಗರಣೆಯನ್ನು ಮಾಡಿ ಯಾರು ಈ ವ್ರತವನ್ನು ಸಾಂಗವಾಗಿ ನೆರವೇರಿಸ್ತಾರೆ ಅವರು ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ತಾನು ತಿಳಿಸ್ತಾ ಇದ್ದಾನೆ. ಅಂತ ಹೇಳಿದರೆ ಅಷ್ಟು ಪುಣ್ಯಪ್ರದವಾಗಿರುವಂಥದ್ದು ಈ ಶಯನಿ ಏಕಾದಶಿ ಅಂತ ಇವು ಪದ್ಮಪುರಾಣದಲ್ಲಿ ಬಂದ ಮಾತುಗಳಾದರೆ, ಭವಿಷ್ಯೋತ್ತರ ಪುರಾಣ ತಾನು ತಿಳಿಸ್ತಾ, ಅಂದರೆ ಬ್ರಹ್ಮವೈವರ್ತ ಪುರಾಣ ತಾನು ತಿಳಿಸ್ತಾ ಇದೆ ಈ ಆಷಾಢ ಶುಕ್ಲ ಪಕ್ಷದ ಏಕಾದಶಿಗೆ ಸಂಬಂಧಪಟ್ಟಾಗ ಒಂದು ಕಥೆಯನ್ನು. ಈ ಪುರಾಣ ಈ ಏಕಾದಶಿಯನ್ನು ಪದ್ಮ, ಶಯನಿ ಈ ರೀತಿ 2 ಹೆಸರಲ್ಲಿ ಕರೀತಾ ಇದೆ. ಮತ್ತು ಹೇಳ್ತದೆ, ವೈಷ್ಣವೋಪಿ ಮುನಿಶ್ರೇಷ್ಠ ಸಾಧುಪೃಷ್ಠಂ ಕಲಿಪ್ರಿಯ ನಾಥಪರತನಂ ಲೋಕೆ ಪವಿತ್ರಂ ಹರಿವಾಸರಾತ್. ನಾರದರ ಪ್ರಶ್ನೆಗೆ ಚತುರ್ಮುಖ ಬ್ರಹ್ಮ ಕೊಡ್ತಾ ಇರುವಂತಹ ಉತ್ತರ. ಯಾಕಂತ ಹೇಳಿದರೆ ಏಕಾದಶಿಯ ಬಗ್ಗೆ ನಾರದರು ಈ ಆಷಾಢ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಮೊದಲು ಹೇಳುವಂಥದ್ದು, ನೀನು ವೈಷ್ಣವನಾಗಿದ್ದೀಯಾ,
ವಿಷ್ಣುವಿನ ಭಕ್ತನಾಗಿದೆಯಾ? ವೈಷ್ಣವ ಅಂದರೆ ವಿಷ್ಣುವಿನ ಭಕ್ತನಾಗಿದೆಯಾ? ವಿಷ್ಣುವಿನ ಭಕ್ತರ ಮುಖ್ಯ ಲಕ್ಷಣ ಏನು ಅಂತೇಳಿದರೆ ಏಕಾದಶಿಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವಂಥದ್ದು. ನೀನು ಆ ಏಕಾದಶಿಯ ಬಗ್ಗೆ ಗಮನವನ್ನು ಹರಿಸ್ತಾ, ಯಾಕಂತ ಹೇಳಿದ್ರೆ ಅದು ವಿಷ್ಣುವಿಗೆ ಪ್ರಿಯವಾದ ದಿನ ಅಂತ. ಅದಕ್ಕಾಗಿ ನೀನು ವೈಷ್ಣವನಾಗಿದೆಯಾ? ಒಳ್ಳೆ ಪ್ರಶ್ನೆಯನ್ನು ಕೂಡ ಕೇಳಿದೆಯಾ? ಯಾಕೆಂತ ಹೇಳಿದರೆ ಏಕಾದಶಿಗಿಂತ ಶ್ರೇಷ್ಠವಾದ ದಿನ ಇನ್ನೊಂದಿಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರು ತಾವು ತಿಳಿಸ್ತಾರೆ. ಯಾಕಂದರೆ ಇದರಷ್ಟು ಪವಿತ್ರವಾದ ದಿನ ಇನ್ನೊಂದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ಮಾಡಲೇಬೇಕು. ಮಾಡಿದರೆ ಮಾಡ್ತೇನೆ, ಬಿಟ್ಟರೆ ಬಿಡ್ತೇನೆ ಅಂತ ಆ ರೀತಿಯಲ್ಲ, ಇದನ್ನು ಮಾಡಲೇಬೇಕು. ತಸ್ಮಾತೇಹಂ ಪ್ರವಕ್ಷ್ಯಾಮಿ ಶುಕ್ಲೇ ಏಕಾದಶಿ ವ್ರತಂ. ಆದ್ದರಿಂದಾಗಿ ನಾನು ನಿನಗೆ ಏಕಾದಶಿ ವ್ರತವನ್ನು ತಿಳಿಸ್ತೇನೆ ಅಂತ ಹೇಳ್ತಾ, ಹಿಂದೆ ಮಾಂಧಾತ ಎಂಬಂತಹ ರಾಜ ಇದ್ದ. ಅವನು ಸೂರ್ಯವಂಶದಲ್ಲಿ ಬಂದಂತಹ ರಾಜ, ಬಹಳ ಸತ್ಯವಂತನಾಗಿದ್ದ, ಒಳ್ಳೆ ಪರಾಕ್ರಮಿಯೂ ಕೂಡ ಆಗಿದ್ದ. ತನ್ನ ಪ್ರಜೆಗಳನ್ನು ಮಕ್ಕಳಂತೆ ತಾನು ನೋಡ್ಕೊಳ್ತಾ ಇದ್ದಂತೆ. ಅವನು ರಾಜ್ಯಭಾರ ಮಾಡಬೇಕಾದ್ರೆ, ಯಾಕಂದರೆ ಧರ್ಮದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದ, ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ದ. ಅದಕ್ಕೆ ಅವನ ರಾಜ್ಯದಲ್ಲಿ ಬರಗಾಲ ಆಗಲಿ ಅಥವಾ ರೋಗ ರುಜಿನಗಳಾಗಲಿ ಯಾವುದೂ ಇರಲಿಲ್ವಂತೆ. ಪ್ರಜೆಗಳೆಲ್ಲರೂ ಕೂಡ ಯಾವುದೇ ಕಷ್ಟ ಇಲ್ಲದೆ ತಾವು ಆನಂದದಿಂದ ಇರ್ತಾ ಇದ್ರಂತೆ. ಧನ ಧಾನ್ಯದಿಂದ ಅವನ ಸಾಮ್ರಾಜ್ಯ ಸಮೃದ್ಧವಾಗಿತ್ತಂತೆ. ಯಾರೂ ಕೂಡ ಅಪ್ಪಿತಪ್ಪಿಯೂ ಕೂಡ ಕಳ್ಳ ಮಾರ್ಗದಿಂದ ಅಥವಾ ಅನ್ಯಾಯ ಮಾರ್ಗದಿಂದ ದುಡ್ಡನ್ನು ಸಂಪಾದನೆ ಮಾಡ್ತಾ ಇರಲಿಲ್ವಂತೆ ಅವನ ಕಾಲದಲ್ಲಿ. ಯಾಕಂದರೆ ಅದು ಕೃತ. ಈಗ ಎಲ್ಲರೂ ಕೂಡ ಸತ್ಯವಂತರಾಗೇ ಇದ್ದಂತಹ ಕಾಲ. ಆದರೆ ಅವನ ಒಂದು ಸಾಮ್ರಾಜ್ಯದಲ್ಲಿ ಕೂಡ ಒಂದು ಸಂದರ್ಭದಲ್ಲಿ ಬಹು ವರ್ಷ ಮಳೆಯೇ ಬರಲಿಲ್ವಂತೆ. ಎಲ್ಲ ಕಡೆಯೂ ಕೂಡ ಬರಗಾಲ ಬರಲಿಕ್ಕೆ ಶುರುವಾಯ್ತಂತೆ. 3 ವರ್ಷಗಳ ಕಾಲ ಮಳೆಯೇ ಇಲ್ಲದೆ ಹೋದಾಗ ಪ್ರಜೆಗಳೆಲ್ಲರೂ ಕೂಡ ಬಹಳ ದುಃಖಕ್ಕೆ ಒಳಗಾದರು. ತಾವು ಹಸಿವು ಬಾಯಾರಿಕೆಗಳಿಂದ ಕೂಡಿದವರಾಗಿ ಮಾಂಧಾತನ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಸ್ವಾಮಿ, ಹೇ ರಾಜನ್, ಸ್ವಾಹ ಸ್ವಧಾ ವಷಟ್ಕಾರ ವೇದಾಧ್ಯಯನ ವರ್ಜಿತಾ ಬಭೂವು ವಿಷಯಾಸ್ತಸ್ಯ ಸಸ್ಯಾಭಾವೇನ ಪೀಡಿತಾ. ಅವರು ರಾಜರ ಹತ್ರ ಹೇಳ್ತಾನೆ, ಸ್ವಾಮಿ, ನಮ್ಮ ರಾಜನ್, ನಮಗೆ ಯಾವುದೇ ಆರಾಧನೆಯನ್ನು ಮಾಡಲಿಕ್ಕಾಗ್ತಾ ಇಲ್ಲ. ಹೋಮ ಹವನಗಳು ನಡೀತಾ ಇಲ್ಲ, ಪಿತೃಶ್ರಾದ್ದಗಳು ನಡೀತಾ ಇಲ್ಲ, ವೇದಾಧ್ಯಯನ ಆಗ್ತಾ ಇಲ್ಲ. ಯಾಕೆ ಅಂತೇಳಿದರೆ ತಿನ್ನಲಿಕ್ಕೆ ಇಲ್ಲ. ತಿನ್ನಲಿಕ್ಕೆ ನಮಗೆ ಏನೂ ಇಲ್ಲದೆ ನಾವು ಕಷ್ಟಕ್ಕೆ ಒಳಗಾಗಿದ್ದೇವೆ. ಅದಕ್ಕಾಗಿ ನಮಗೆ ಹಿತವನ್ನು ನೀನು ಉಂಟು ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಭಗವಂತ ನಾರಾಯಣ ಮುನಿಸಿಕೊಂಡಿದ್ದಾನೆ ಅಂತ ಕಾಣಿಸ್ತದೆ. ಕಾರಣ ಏನು ಅಂತ ಹೇಳಿದರೆ, ನಾರಾಯಣ ಶಬ್ದದ ಅರ್ಥವೇ ಆಪೋನಾರ ಇತಿ ಪ್ರೋಕ್ತಾ ಪುರಾಣೇಶು ಮನೀಷಿಭಿ ಅಯನಂತ ಭಗವತಃ ತೇನ ನಾರಾಯಣ ಸ್ಮೃತಃ. ನಾರ ಅಂತ ಹೇಳಿದರೆ ನೀರು ಅಂತ. ನೀರೇ ನಾರ ಅಂತ ಕರೆಯಲ್ಪಡ್ತದೆ. ಅಂತಹ ನೀರನ್ನೇ ಆಶ್ರಯವನ್ನಾಗಿ ಮಾಡಿಕೊಂಡಿರುವವನು ನಾರಾಯಣ. ಅಯನ ಅಂದರೆ ಆಶ್ರಯ. ನೀರನ್ನೇ ಯಾರು ಆಶ್ರಯವನ್ನಾಗಿ ಮಾಡಿಕೊಂಡಿದ್ದಾನೋ ಅವನು ನಾರಾಯಣ ಅಂತ ಹೇಳಿದರೆ ನೀರಿನಲ್ಲಿ ಮಲಗಿರುವಂಥವನು. ಮತ್ತು ಮಳೆ ಬರ್ತದೆ ಅಂತ ಹೇಳಿದರೆ ಆ ಮಳೆಯಲ್ಲಿ ಪರ್ಜನ್ಯ ರೂಪಿ ಭಗವಾನ್ ವಿಷ್ಣು ಸರ್ವಗತ ಸದಾ ಸಯೇವ ಕುರುತೆ ವೃಷ್ಟಿಂ. ಮಳೆಯನ್ನು ಸುರಿಸುವವನು ಪರ್ಜನ್ಯ ರೂಪಿಯಾದಂತಹ ಭಗವಂತ. ಅದಕ್ಕೆ ವೇದದಲ್ಲಿ ಪರ್ಜನ್ಯ ಸೂಕ್ತ ಅಂತ ಬರ್ತದೆ. ಪರ್ಜನ್ಯ ಸೂಕ್ತ ಅಂದರೆ ವಿಷ್ಣುವನ್ನೇ ಕುರಿತಾದಂತಹ ಸೂಕ್ತ. ಅದು ಅಂದರೆ ಆ ವಿಷ್ಣುವನ್ನು ಒಲಿಸಿ ವಿಷ್ಣುವಿನ ಅನುಗ್ರಹದಿಂದ ಮಳೆಯನ್ನು ಬರುವಂತೆ ಮಾಡುವಂಥದ್ದು. ಹಾಗೆ ಆ ವಿಷ್ಣುವಿನ ಅನುಗ್ರಹದಿಂದಾಗಿ ಮಳೆ ಉಂಟಾಗುವಂಥದ್ದು, ನೆಲದಲ್ಲಿ ನೀರು ನಿಲ್ಲುವಂಥದ್ದು. ಯಾಕಂತೇಳಿದರೆ ನಾರಾಯಣನ ಅನುಗ್ರಹದಿಂದಾಗಿ. ಆದರೆ ನಮಗೆ ಆ ನಾರಾಯಣನೇ ಮುನಿಸಿಕೊಂಡಿದ್ದಾನೆ ಅಂತ ಕಾಣಿಸ್ತದೆ. ಅದಕ್ಕಾಗಿ ಮಳೆ ಬೆಳೆಗಳು ಇಲ್ಲ ಅಂತ ಹೇಳಿ ಆ ಪ್ರಜೆಗಳು ತಮ್ಮ ದುಃಖವನ್ನು ತೋಡಿಕೊಂಡಾಗ ರಾಜ ಹೇಳ್ತಾನೆ, ಸತ್ಯಮುಕ್ತಂ ಭವದ್ಭಿಶ್ಚ ನ ಮಿಥ್ಯಾಭಿಹಿತಂ ವಚಃ. ಪ್ರಜೆಗಳೇ, ನೀವು ಹೇಳಿರುವಂಥದ್ದು ಸತ್ಯವಾದ ಮಾತು, ಅದರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ. ಯಾಕೆಂದರೆ ಅನ್ನಂ ಬ್ರಹ್ಮಮಯಂ ಪ್ರೋಕ್ತಂ ಅನ್ನೇ ಸರ್ವಂ ಪ್ರತಿಷ್ಠಿತಂ. ಯಾವತ್ತೂ ಮನುಷ್ಯನಿಗೆ ಬದುಕಿನಲ್ಲಿ ಅತ್ಯವಶ್ಯಕವಾದ ವಸ್ತು ಅಂದರೆ ಅನ್ನ, ಆಹಾರ. ಆಹಾರ ಇಲ್ಲದಿದ್ದರೆ ಬದುಕೇ ಇಲ್ಲ. ಅದಕ್ಕೆ ಅನ್ನವನ್ನು ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಉಪನಿಷತ್ತು ಹೇಳ್ತಾ ಇದೆ. ಅನ್ನವನ್ನು ದೇವರು ಅಂತ ತಿಳ್ಕೊಳ್ಬೇಕು. ಅಂದರೆ ದೇವರು ತಿಳ್ಕೊಳ್ಬೇಕು ಅಂದರೆ ಜಡವಾದ ಅನ್ನ ದೇವರಲ್ಲ. ಆದರೆ ಆ ಜಡವಾದ ಅನ್ನದಲ್ಲಿ ನಾವು ತಿನ್ನುವ ಪದಾರ್ಥದಲ್ಲಿ ದೇವರು ಕೂತಿದ್ದಾನೆ. ಆ ರೀತಿ ತಿಳಿದು ಅದನ್ನು ನಾವು ಸ್ವೀಕಾರ ಮಾಡಬೇಕಾದಂದರೆ ಅಷ್ಟು ಭಕ್ತಿ ಭಾವದಿಂದ ಸ್ವೀಕಾರ ಮಾಡಬೇಕಾದದ್ದು ಆಹಾರವನ್ನು.
ಅದಕ್ಕೋಸ್ಕರ ಅನ್ನವನ್ನು ಸ್ವೀಕಾರ ಮಾಡಬೇಕಾದ್ರೆ ಯಾವುದೇ ಕಾರಣದಲ್ಲೂ ಕೂಡ ನಮಗೆ ಕಳಪೆ ಮನೋಭಾವನೆ ಆಗಲಿ, ಅನ್ನದ ಬಗ್ಗೆ ತಿರಸ್ಕಾರ ಭಾವನೆ ಆಗಲಿ ಇರಬಾರ್ದು. ಆ ಕಾರಣದಿಂದಲೇ ಹಿಂದೆ ಒಂದು ಅಗಳು ಅನ್ನವನ್ನು ತಾವು ಎಸೀತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅನ್ನ ಅಂದರೆ ದೇವರು ಅಂತ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಮಾಂಧಾತ. ಹೌದು, ಅನ್ನ ಅಂದರೆ ದೇವರಿದ್ದ ಹಾಗೆ. ಯಾಕಂದರೆ ಅದರಿಂದಾಗಿ ನಾವು ಬದುಕುವುದು, ದೇವರಿಂದಾಗಿ ನಾವು ಬದುಕುತ್ತೇವೆ ಎಂದು ಹೇಳ್ತೇವೆ. ಆದರೆ ದೇವರಿಂದ ಬದುಕುತ್ತೇವೆ ಎಂದು ಜಗತ್ತಿನಲ್ಲಿ ಗೊತ್ತಾಗೋದು ಅನ್ನದ ಮೂಲಕ. ಅದಕ್ಕೋಸ್ಕರ ಅನ್ನ ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ಇಲ್ಲ ಅನ್ನ ಅಂತ ಹೇಳಿದರೆ ಅಕ್ಕಿಯಿಂದ ಮಾಡಿದ್ದೇ ಅಂತ ಆಗಬೇಕಾಗಿಲ್ಲ, ಒಟ್ಟಿಗೆ ನಾವು ಸ್ವೀಕಾರ ಮಾಡುವ ಆಹಾರ ಅದೆಲ್ಲವೂ ಕೂಡ. ಮತ್ತೇನು ಅಂದರೆ ಅನ್ನದ್ ಭವಂತಿ ಭೂತಾನಿ ಜಗದನ್ನೇನ ಬರ್ತದೆ. ಈ ಜೀವರಾಶಿಗಳು ಕೂಡ ನಾವಿಲ್ಲಿ ಏನು ನೋಡ್ತೇವೆ, ಆ ಮಗು ಹುಟ್ಟಿತು, ಈ ಮಗು ಹುಟ್ಟಿತು, ಅದಕ್ಕೂ ಕೂಡ ಅನ್ನವೇ ಕಾರಣ. ಯಾಕಂದರೆ ತಿಂದ ಅನ್ನವೇ ವೀರ್ಯವಾಗಿ ಪರಿಣಾಮ ಹೊಂದುವಂಥದ್ದು. ಆ ವೀರ್ಯದಿಂದಾಗಿಯೇ ಮಕ್ಕಳಾಗುವಂಥದ್ದು ತಾನೇ. ಅದಕ್ಕೆ ಆ ಪ್ರಜೆಗಳ ಸೃಷ್ಟಿಗೂ ಕೂಡ ಅನ್ನ ಮುಖ್ಯವಾಗಿದೆ. ಮತ್ತೇನು ಅಂದರೆ ಈ ಜಗತ್ತು ಮುಂದುವರಿಯುವುದೇ ಅನ್ನದಿಂದ, ಆಹಾರದಿಂದ. ಆಹಾರ ಪದಾರ್ಥಗಳೇ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಜನರು ಸತ್ತು ಹೋಗಿಬಿಡ್ತಾರೆ, ಜಗತ್ತೇ ಜನರಿಲ್ಲದಾಗ ಹೋಗಿಬಿಡ್ತದೆ. ಇವೆಲ್ಲ ಪುರಾಣಗಳಲ್ಲಿ ಬಹಳ ವಿಸ್ತಾರವಾಗಿ ಹೇಳಿರುವಂತಹ ಕಥೆಯಾಗಿದೆ ಅಂತ ಮಾಂಧಾತ ಹೇಳ್ತಾ, ನೃಪಾಣಾಂ ಅಪಚಾರೇಣ ಪ್ರಜಾನಾಂ ಪೀಡನಂ ಭವೇತ್ ನಾಹಂ ಪಶ್ಯಾಮ್ಯಾತ್ಮಕೃತಂ ದೋಷಂ ಬುದ್ಧ್ವಾ ವಿಚಾರೇನ್. ಮಾಂಧಾತ ಎಂಥ ಪ್ರಾಮಾಣಿಕನಾದಂಥ ರಾಜ ಅಂತೇಳಿದರೆ, ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಬಂದಿದೆ ಅಂತೇಳಿದರೆ ಅವನು ಮೂರನೆಯವರ ಮೇಲೆ ತಪ್ಪನ್ನು ಹೊರಿಸ್ಲಿಕ್ಕೆ ಹೋಗೋದಿಲ್ಲ, ತನ್ನ ಮೇಲೆ ತಾನು ತಪ್ಪನ್ನು ಹೊರಿಸಿಕೊಳ್ತಾನೆ. ವಾಸ್ತವಿಕವಾಗಿ ಪ್ರಜೆಗಳಿಗೆ ಈ ರೀತಿ ಪೀಡೆ ಉಂಟಾಗ್ತದೆ, ಕಷ್ಟ ಉಂಟಾಗುತ್ತೆ ಅಂದರೆ ಅದಕ್ಕೆ ರಾಜರು ಮಾಡುವ ತಪ್ಪೇ ಕಾರಣ ಅಂತ ಹೇಳ್ತಾನೆ. ರಾಜರು ತಪ್ಪೆಸಗಿದಾಗ, ರಾಜರು ಅಧರ್ಮ ಮಾರ್ಗದಲ್ಲಿ ನಡೆದಾಗ, ಅಥವಾ ಅಧರ್ಮದಿಂದ ರಾಜ್ಯಭಾರ ನಡೆದಾಗ ಈ ರೀತಿ ಬರಗಾಲ ಬರ್ತದೆ. ಆದರೆ ನಾನು ಎಷ್ಟು ಯೋಚನೆ ಮಾಡಿದರೂ ಕೂಡ ಅಂಥದ್ದು ಯಾವುದೇ ತಪ್ಪು ನಾನು ಮಾಡಿದ ಹಾಗೆ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಯಾಕಂದರೆ ನಾನು ತಪ್ಪು ಮಾಡಿದರೆ ಸರಿ ಮಾಡ್ಕೊಳ್ಬೋದಿತ್ತು, ಗೊತ್ತಾಗ್ತಾ ಇಲ್ಲ. ಆದರೆ ನನ್ನಿಂದ ಏನೂ ತಪ್ಪಾಗಿದೆ, ಅದಕ್ಕಾಗಿ ಮಳೆ ಬರ್ತಾ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಇರಲಿ, ಹಾಗಿದ್ರೂ ಕೂಡ ನಾನು ಪ್ರಯತ್ನ ಪಡ್ತೇನೆ, ಪ್ರಜೆಗಳ ಹಿತದೃಷ್ಟಿಯಿಂದಾಗಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ತಾನು ರಾಜ್ಯದಿಂದ ಹೊರಟ. ಕುದುರೆಯನ್ನೇರಿ ಕಾಡಿನ ಕಡೆಗೆ ಹೋಗಿದ್ದಾನೆ. ಅಲ್ಲಿ ಋಷಿಗಳ ಆಶ್ರಮಗಳಿಗೆಲ್ಲ ತಾನು ಭೇಟಿ ಕೊಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ಅಲ್ಲಿ ನನ್ನ ಈ ಸಮಸ್ಯೆಗೆ ಪರಿಹಾರ ಸಿಗ್ಬೋದಾ ಅಂತ. ಹೀಗೆ ಆಂಗಿರಸ ಋಷಿಗಳ ಆಶ್ರಮಕ್ಕೆ ತಾನು ಹೋದ. ಆಂಗಿರಸ ಋಷಿಗಳ ಆಶ್ರಮಕ್ಕೆ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿದ. ಅವರು ಇವನಿಗೆ ಸ್ವಸ್ತಿ ವಾಚನ ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ಇವನ ಕುಶಲವನ್ನು ಕೇಳಿದ್ದಾರೆ. ಚೆನ್ನಾಗಿದೆಯಾ, ನಿನ್ನ ರಾಜ್ಯದಲ್ಲಿ ಎಲ್ಲವೂ ಸುಭಿಕ್ಷೆಯಾಗಿದೆಯಾ ಅಂತ ಹೇಳಿದಾಗ ಆ ರಾಜ ತಾನು ಹೇಳ್ತಾನೆ, ಭಗವನ್ ಧರ್ಮವಿಧಿನ ಮಮ ಪಾಲಯತೋ ಮಹೀಂ ಅನಾವೃಷ್ಟಿ ಸಂಪ್ರವೃತ್ತ ನಾಹಂ ವೇದ್ಮೆತ್ತ ಕಾರಣಂ. ಓ ಪೂಜ್ಯರಾದಂಥ ಆಂಗಿರಸರೇ, ನಾನು ನನಗೆ ತಿಳಿದ ಮಟ್ಟಿಗೆ ಧರ್ಮದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ. ಯಾಕಂತೇಳಿದರೆ ಅಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ದರೆ ಇದರಿಂದಾಗಿ ಈ ರೀತಿ ಆಗಿದೆ ಅಂತ ನಾನು ಊಹನೆ ಮಾಡಬಹುದಿತ್ತು. ಆದರೆ ನಾನು ಧರ್ಮದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ದರೂ ಕೂಡ ಬರಗಾಲ ಬಂದಿದೆಯಲ್ವಾ, ಇದಕ್ಕೇನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನಿಮ್ಮ ಬಳಿ ಬಂದಿದ್ದೇನೆ, ನನ್ನ ಈ ಸಂಶಯವನ್ನು ನೀವು ಪರಿಹಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಆಂಗಿರಸ ಋಷಿಗಳು ಹೇಳ್ತಾರೆ, ನೋಡು, ಇದು ಕೃತಯುಗ, ಯುಗಗಳಲ್ಲಿ ಅತ್ಯುತ್ತಮವಾದಂತಹ ಯುಗ. ಇಲ್ಲಿ ಎಲ್ಲರೂ ಕೂಡ ಧರ್ಮ ಮಾರ್ಗದಲ್ಲೇ ಇರುವಂಥವರು. ಅದಕ್ಕಾಗಿಯೇ ಈ ಯುಗದಲ್ಲಿ ಧರ್ಮ 4 ಪಾದದಿಂದ ನಿಂತಿರುತ್ತದೆ, 4 ಕಾಲಿನಿಂದ ಗಟ್ಟಿಯಾಗಿ ನಿಂತಿರುತ್ತದೆ. ಎಲ್ಲರೂ ವಿಶೇಷವಾಗಿ ವಿಷ್ಣುವನ್ನು ಆರಾಧನೆ ಮಾಡುವಂಥವರು. ಅಂತಹ ನಿನ್ನ ರಾಜ್ಯದಲ್ಲಿ ಒಬ್ಬ ಶೂದ್ರ ತಾನು ಬ್ರಾಹ್ಮಣನಂತೆ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಇದು ಈ ಯುಗಕ್ಕೆ ಹೇಳಿದ್ದಲ್ಲ, ಕೃತಯುಗಕ್ಕೆ ಹೇಳಿದ್ದಲ್ಲ. ಕೃತಯುಗದಲ್ಲಿ ಈ ರೀತಿ ಅಂದರೆ ಅವರವರು ಅವರವರ ಕರ್ತವ್ಯವನ್ನು ಮಾಡದೆ ಇನ್ನೊಬ್ಬರ ಕೆಲಸವನ್ನು ತಾವು ಮಾಡಲಿಕ್ಕೆ ಹೋದಾಗ ಅದರಿಂದ ರಾಜ್ಯದಲ್ಲಿ ಈ ರೀತಿ ಬರಗಾಲ ಮುಂತಾದವುಗಳು ಬರ್ತದೆ. ಅದಕ್ಕಾಗಿ ಮಳೆ ಬರ್ತಾ ಇಲ್ಲ, ನೀನು ಹೋಗಿ ಅವನನ್ನು ವಧೆ ಮಾಡು, ಆವಾಗ ಈ ದೋಷ ಪರಿಹಾರ ಆಗತ್ತೆ ಅಂತ ಋಷಿಗಳು ತಾವು ಹೇಳ್ತಾರೆ. ಅಂದರೆ ಅವನು ತಪ್ಪು ಮಾಡ್ತಾ ಇದ್ದಾನೆ ಎಂದು. ಅದಕ್ಕೆ ರಾಜ ಹೇಳ್ತಾನೆ, ನಾಹಮೇನಂ ವದಿಷ್ಯಾಮಿ
ತಪಸ್ಯಂತಂ ಅನಾಗಸಂ ಧರ್ಮೋಪದೇಶಂ ಕಥೆಯ ಉಪಸರ್ಗ ವಿನಾಶನಂ. ಇಲ್ಲಪ್ಪ, ನಾನು ಅವನನ್ನು ಕೊಲ್ಲುವುದಿಲ್ಲ. ಯಾಕಂದೇಳಿದ್ರೆ ತಪಸ್ಸು ಮಾಡ್ತಾ ಇದ್ದಾನೆ, ಅವನೇನು ಪಾಪವನ್ನು ಮಾಡಿಲ್ಲ, ಅದಕ್ಕೆ ನಾನು ಅವನನ್ನು ಕೊಲ್ಲುವುದಿಲ್ಲ ಅಂತ ಮಾಂಧಾತ ತಾನು ತಿಳಿಸ್ತಾ ಇದ್ದಾನೆ. ಇಲ್ಲಿ ನಮಗೆ ಬರುವಂತಹ ಪ್ರಶ್ನೆ ಏನು ಅಂತೇಳಿದರೆ, ಆಂಗಿರಸರು ಅವನು ಮಾಡಿದ್ದು ತಪ್ಪು, ಅದಕ್ಕಾಗಿ ಅವನನ್ನು ನೀನು ಸಂಹಾರ ಮಾಡು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಮಾಂಧಾತ ಹೇಳ್ತಾ ಇದ್ದಾನೆ, ಇಲ್ಲಪ್ಪ ಅವನು ತಪ್ಪು ಮಾಡಿಲ್ಲ, ಅವನು ತಪಸ್ಸು ಮಾಡ್ತಾ ಇದ್ದಾನೆ, ಅವನು ತಪ್ಪು ಮಾಡಿಲ್ಲ, ಅದಕ್ಕೆ ನಾನು ಅವನನ್ನು ಕೊಲ್ಲಿಕ್ಕೆ ಹೋಗುವುದಿಲ್ಲ ಅಂತ. ಅಂದರೆ ಇಲ್ಲಿ ವಿರುದ್ಧವಾದ ಹಾಗೆ ಕಾಣುವುದಿಲ್ವ? ಋಷಿಗಳು ಒಂದೇ ಹೇಳ್ತಾ ಇದ್ದಾರೆ, ರಾಜ ಒಂದೇ ಹೇಳ್ತಾ ಇದ್ದಾನೆ ಅಂತ ಹೇಳುವಂಥದ್ದು ನಮಗೆ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಆ ಅಂಗಿರಸ ಋಷಿಗಳು ಸೂಕ್ಷ್ಮವಾಗಿ ಗಮನಿಸಿ ತಾವು ತಿಳಿಸ್ತಾ ಇದ್ದಾರೆ, ಇವನು ಮಾಡ್ತಾ ಇರುವಂಥದ್ದು ತಪ್ಪು, ಅದರಿಂದಾಗಿ ಬರಗಾಲ ಬಂದಿದೆ ಅಂತ. ಆದರೆ ಈ ಮಾಂಧಾತನಾದರೂ ದಾಕ್ಷಿಣ್ಯ ಧರ್ಮವನ್ನು ಅನುಸರಿಸ್ತಾ ಇದ್ದಾನೆ. ಅಂದರೆ ಧರ್ಮದಲ್ಲಿ ಒಂದು ನಿಷ್ಠುರವಾದಂತಹ ಧರ್ಮ ಅಂತ ಹೇಳಿದರೆ ಅದಕ್ಕೆ ಭಾಗವತ ಧರ್ಮ ಅಂತ ಕರಿತೇವೆ. ಅಂದರೆ ಭಗವಂತನಿಗೆ ಪ್ರೀತಿಪಾತ್ರವಾದ ಧರ್ಮ, ಅಂತಹ ಧರ್ಮ ಒಂದು. ಇನ್ನೊಂದು ದಾಕ್ಷಿಣ್ಯ ಧರ್ಮ. ಇವನಾದರೂ ದಾಕ್ಷಿಣ್ಯ ಧರ್ಮವನ್ನು ಅನುಸರಿಸ್ತಾ ಇದ್ದಾನೆ ನೋಡಿ. ಅದಕ್ಕೋಸ್ಕರ ಇಲ್ಲಪ್ಪ ನಾನು ಅವನನ್ನು ಕೊಲ್ಲುವುದಿಲ್ಲ ಅಂತ ಹೇಳಿದರೆ ಅವನು ತಪ್ಪು ಮಾಡಿರಬಹುದು, ತಪ್ಪು ಮಾಡಿದರೂ ಕೂಡ ಪಾಪ ಅವನಿಗೇನು ಯಾವುದೋ ಒಂದು ಕಾರಣದಿಂದ ತಪಸ್ಸಿಗೆ ಈ ರೀತಿ ಅವನು ಯೋಚನೆಯನ್ನು ಮಾಡ್ತಾ ಇದ್ದಾನೆ ಮಾಂಧಾತ. ಹಾಗಾಗಿ ಇದಕ್ಕೆ ನನಗೆ ಧರ್ಮೋಪದೇಶವನ್ನು ಮಾಡಿ, ಅಂದರೆ ಬೇರೆ ಏನಾದರೂ ಮಾರ್ಗ ಇದೆಯಾ, ಮಳೆ ಬರಲಿಕ್ಕೆ ಬೇರೆ ಏನಾದರೂ ಮಾರ್ಗ ಇದೆಯಾ, ಅವನನ್ನು ಒಂದು ಮೂಲೆಗೆ ಇಟ್ಬಿಡೋಣ, ಅವನ ತಪಸ್ಸು ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಂಡು ಹೋಗಲಿ, ಅವನನ್ನು ಕೊಲ್ಲುವುದು ಬೇಡ, ಮತ್ತು ಬೇರೆ ಏನಾದರೂ ಮಾರ್ಗ ಇದೆಯಾ ಅಂತ ಕೇಳಿದಾಗ ಆಂಗಿರಸರು ತಾವು ಹೇಳ್ತಾರೆ, ನೋಡು, ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಅದೇ ಶಯನಿ ಅಂತ, ಈ ಏಕಾದಶಿಯನ್ನು ನೀನು ಎಲ್ಲ ಪ್ರಜೆಗಳೊಂದಿಗೆ ಸೇರಿಕೊಂಡು ಆಚರಣೆ ಮಾಡಿದೆ ಅಂದರೆ ಶ್ರದ್ಧಾ ಭಕ್ತಿಯಿಂದ, ಅದರಿಂದ ಭಗವಂತ ಒಲಿತಾನೆ, ಇಡೀ ದೇಶದಲ್ಲಿ ಮಳೆ ಬೆಳೆ ಆಗತ್ತೆ ಅಂತ ತಿಳಿಸಿದಾಗ ಮಾಂಧಾತ ಸಂತೋಷದಿಂದ ತಾನು ರಾಜ್ಯಕ್ಕೆ ಹಿಂದಿರುಗಿದ. ಎಲ್ಲ ಪ್ರಜೆಗಳಿಗೂ ಕೂಡ ಹೇಳಿ ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಏನಿದೆ ಅದನ್ನು ಆಚರಣೆ ಮಾಡಿದ್ದಾನೆ. ಈ ಆಚರಣೆಯನ್ನು ಮಾಡಿದರಿಂದಾಗಿ ಎಲ್ಲ ಪ್ರಜೆಗಳಿಂದ ಕೂಡಿಕೊಂಡು ಅವನ ರಾಜ್ಯದಲ್ಲಿ ಬಹಳಷ್ಟು ಮಳೆ ಬೆಳೆ ಆಗಿದೆ ಅಂತ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ತದೆ ಏನಂದರೆ, ಆಗಿದ್ರೆ ಇವಾಗ ಆ ತಪಸ್ಸು ಮಾಡ್ತಾ ಇರುವವನು ತಪ್ಪು ಮಾಡ್ತಾ ಇದ್ದಾನ, ಸರಿ ಮಾಡ್ತಾ ಇದ್ದಾನ? ಅವನಿಂದಾಗಿ ರಾಜ್ಯದಲ್ಲಿ ಈ ರೀತಿ ಬರಗಾಲ ಬಂದಿದೆ ಅಂತ ಹೇಳಿದರೆ ಅವನನ್ನು ಋಷಿಗಳು ಹೇಳಿದಾಗೆ ಸಂಹಾರ ಮಾಡಬೇಕಿತ್ತಲ್ವ ಅನ್ನುವಂತಹ ಪ್ರಶ್ನೆ ಹಾಗೆ ಉಳಿದುಕೊಳ್ತದೆ. ಇಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂದರೆ, ಮಾಂಧಾತ ಅವನಿಗೆ ಶಿಕ್ಷಿಸದೆ ಯಾಕೆ ಬಿಟ್ಟ ಅಂತ ಹೇಳಿದರೆ, ಒಂದೊಮ್ಮೆ ಅವನು ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಮುಂದೆ ಶಿಕ್ಷೆ ಸಿಕ್ಕೇ ಸಿಗತ್ತೆ ಅನ್ನುವಂತಹ ದೃಷ್ಟಿಯಿಂದ ತಾನು ಅವನನ್ನು ಬಿಟ್ಟ. ಮುಂದೆ ಅವನಿಗೆ ಶಿಕ್ಷೆ ಆಗೇ ಆಗತ್ತೆ ಮರಣಾನಂತರದಲ್ಲಿ. ಯಾಕಂದರೆ ಅಧರ್ಮದಲ್ಲಿ ಯಾರು ನಿರತನಾಗಿರ್ತಾನೆ ಅವನಿಗೆ ನರಕ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ಇನ್ನು ತಾನು ಯಾಕೆ ಅವನಿಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ, ನಾನು ಅವನಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲ ಅಂತ ತಾನು ಯಾಕೆ ಹೇಳಿದ ಅಂತ ಹೇಳಿದರೆ, ಭಗವಂತ ಇದನ್ನು ಸೂಚನೆ ಕೊಡಲಿಕ್ಕೋಸ್ಕರ ಈ ರೀತಿ ಬರಗಾಲ ಕೊಟ್ಟಿರಬಹುದು ಅಂತ. ಅಂದರೆ ಭಗವಂತ ಈ ರೀತಿ ಇವನು ಅನ್ಯಾಯ ಮಾಡ್ತಾ ಇದ್ದಾನೆ ಅನ್ನೋದು ಒಂದು, ಅದರೊಟ್ಟಿಗೆ ಭಗವಂತನ ಆರಾಧನೆಯನ್ನು ಎಲ್ಲ ಪ್ರಜೆಗಳು ಸೇರಿ ಮಾಡಲಿ ಅನ್ನುವ ಕಾರಣದಿಂದಾಗಿ. ಅದಕ್ಕೇನೆಂದರೆ, ಅವನು ಆ ತಪಸ್ಸನ್ನು ಮಾಡಿದ್ರಿಂದ ಏನು ಪಾಪ ಬಂದಿದೆ, ಪಾಪದಿಂದಾಗಿ ಏನು ಬರಗಾಲ ಬಂದಿದೆ, ಅದನ್ನು ಪರಿಹಾರ ಮಾಡುವಂಥದ್ದು ಏಕಾದಶಿ ವ್ರತ. ಏಕಾದಶಿ ವ್ರತ ಎಲ್ಲರೂ ಸೇರಿ ಮಾಡಿದಾಗ ಅದನ್ನು ಪರಿಹಾರ ಮಾಡ್ತದೆ. ಅವನಿಗೆ ಅದರ ಶಿಕ್ಷೆ ಆಗೇ ಆಗುತ್ತೆ, ಆದರೆ ಅದರಿಂದ ಪ್ರಜೆಗಳ ಮೇಲೆ ಏನು ದುಷ್ಪರಿಣಾಮ ಆಗ್ತಾ ಇದೆ ಅದು ಏಕಾದಶಿ ವ್ರತದಿಂದ ಪರಿಹಾರ ಆಗತ್ತೆ ಅನ್ನುವಂತಹ ದೃಷ್ಟಿಯಿಂದಾಗಿಯೇ ಅವನು ಋಷಿಗಳ ಹತ್ರ ಕೇಳಿದ್ದು. ಋಷಿಗಳು ತಾವು ಅವನಿಗೆ ಏಕಾದಶಿಯ ಪರಿಹಾರವನ್ನು ಹೇಳಿದ್ದು, ಅದನ್ನು ಮಾಡಿ ಒಳ್ಳೆ ಮಳೆ ಬೆಳೆ ಆಯಿತು ಅಂತ ಇದನ್ನು ತಿಳಿಸ್ತಾ, ಹೀಗೆ ಯಾರು ಈ ಕಥೆಯನ್ನು ಕೇಳ್ತಾರೆ, ಪಠನಾತ್ ಶ್ರವಣಾದಸ್ಯಾಹ ಸರ್ವ ಪಾಪೈ ಪ್ರಮುಚ್ಯತೆ, ಇದನ್ನು ಕೇಳುವುದರಿಂದಲೂ ಕೂಡ ಸಮಸ್ತ ಪಾಪಗಳಿಂದ ಪರಿಹಾರ ಆಗ್ತದೆ. ಇಂತಹ ಶಯನಿ ಏಕಾದಶಿಯ ವ್ರತದ ಮಹಾತ್ಮೆಯನ್ನು ಅಂತ ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿರುವಂತಹ ಏಕಾದಶಿಯ ಮಹಾತ್ಮೆ. ಹೀಗೆ ಇಂತಹ ಶಯನಿ ಏಕಾದಶಿ ನಾಡಿದ್ದು ಜುಲೈ 25ರಂದು
ಶನಿವಾರ ಬರ್ತಾ ಇದೆ. ಅದರ ಹಿಂದಿನ ದಿನ 24 ಶುಕ್ರವಾರ. ಅವತ್ತು ದಶಮಿಯ ಆಚರಣೆ. 25 ಶನಿವಾರ ಏಕಾದಶಿಯ ಆಚರಣೆ. ಅಂದರೆ ಏಕಾದಶಿ ಅಂತೇಳಿದ್ರೆ ಪೂರ್ಣ ಉಪವಾಸವನ್ನೇ ಮಾಡಬೇಕಾದದ್ದೇ ಹೊರತು ಸಂಜೆಯ ತನಕ ಉಪವಾಸ ಮಾಡಿ ಆಮೇಲೆ ಊಟವನ್ನು ಮಾಡ್ತೇವೆ, ಆಮೇಲೆ ನಾವು ಆಹಾರ ತಗೊಳ್ತೇವೆ, ಆ ರೀತಿ ಇಲ್ಲ. ಆ ರೀತಿ ಯಾವ ಪುರಾಣಗಳಲ್ಲಾಗಿ ಶಾಸ್ತ್ರಗಳಲ್ಲಾಗಲೇ ಇಲ್ಲ. ಸಂಪೂರ್ಣ ಉಪವಾಸವನ್ನು ಮಾಡಬೇಕು. ರಾತ್ರಿ ಜಾಗರಣೆಯನ್ನು ಎಷ್ಟು ಸಾಧ್ಯ ಉಂಟೋ ಅಷ್ಟು ಮಾಡಬೇಕಾದದ್ದು. ನಂತರ ಮಾರನೇ ದಿನ 26 ಭಾನುವಾರ. ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6:15 ಅಂದರೆ 6:15 ನಂತರ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ವಿಶೇಷವಾಗಿ ವಾಮನರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡುವುದರಿಂದಾಗಿ ನಾವು ಸಾರ್ಥಕ ಮಾಡಿಕೊಳ್ಬಹುದು ಈ ಏಕಾದಶಿಯನ್ನು. ಹಾಗೆಯೇ ಪ್ರತಿ ಬಾರಿ ನೋಡುವಂತಹ ದಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ, ಅದರಲ್ಲಿ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ದಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಇದು ಹೀಗಾಗಲೇ ಹಿಂದೆ ಬಂದಿರುವಂತಹ ಮಾತೆ. ಮತ್ತು ಅದನ್ನು ಈ 4ನೇ ಅಧ್ಯಾಯ ಇದು, ಅದರ ಮೊದಲಲ್ಲಿ ತಿಳಿಸ್ತಾ ಇದ್ದಾರೆ. ಒಟ್ಟಿಗೆ ಇದರ ಅರ್ಥ ಏನು ಅಂದರೆ, ಹೇ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಅನ್ನುವುದಕ್ಕೆ 2 ಅರ್ಥ. ಒಂದೇನೆಂದರೆ ಕಮಲದಂತೆ ಅರಳಿದ ಕಣ್ಣುಳ್ಳವನು ಅಂತ ಅರ್ಥ. ಭಗವಂತ ಕಮಲದಂತೆ ಅರಳಿದ ಕಣ್ಣುಳ್ಳವನು, ಭಕ್ತರನ್ನು ಹರಸುವ ಕಣ್ಣುಳ್ಳವನು ಭಗವಂತ. ಎರಡನೇದೇನು ಅಂತ ಹೇಳಿದ್ರೆ, ಪುಂಡರೀಕ ಅಂದರೆ ನಮ್ಮ ಹೃದಯ ಕಮಲ. ಆ ಹೃದಯ ಕಮಲದಲ್ಲಿ ತಾನು ವ್ಯಾಪಿಸಿಕೊಂಡು ಕೂತಿರುವವನು ಅನ್ನುವಂಥದ್ದು ಇನ್ನೊಂದು ಅರ್ಥ. ಅಂದರೆ ನನ್ನೊಳಗೆ ಮನೆ ಮಾಡಿ ಈ ಹೃದಯ ದೇಹದಲ್ಲಿ ಮನೆ ಮಾಡಿ ಕೂತಿರುವವನು ಅಂತ ಭಗವಂತನೇ. ಜಿತಂತೆ ಅಂತ ಹೇಳಿದರೆ ನೀನು ಸರ್ವೋತ್ತಮನಾಗಿದೆಯಾ, ಎಲ್ಲ ಕಡೆಯೂ ಕೂಡ ಗೆಲುವನ್ನೇ ಹೊಂದಿದವನು ನೀನಾಗಿದೆಯಾ. ಅಂದರೆ ಎಲ್ಲೂ ಕೂಡ ನಿನಗೆ ಸೋಲನ್ನುವುದೇ ಇಲ್ಲ, ಯಾಕಂದರೆ ನೀನು ಸರ್ವೋತ್ತಮನಾಗಿರುವುದರಿಂದಾಗಿ. ನಮಸ್ತೆ ವಿಶ್ವಭಾವನ, ನಿನಗೆ ನಾನು ನಮಸ್ಕರಿಸ್ತಾ ಇದ್ದೇನೆ. ಯಾಕೆಂದೇಳಿದರೆ ನೀನು ಈ ಜಗತ್ತಿನ ಭಾವನ ಅಂದರೆ ಸೃಷ್ಟಿಗೆ ಕಾರಣನಾಗಿರುವಂಥವನು, ಈ ಜಗತ್ತನ್ನು ಸೃಷ್ಟಿಸುವಂಥವನು. ಅಂದರೆ ಸೃಷ್ಟಿಸುವವನು ಅಂದರೆ ಬರೀ ಸೃಷ್ಟಿಸುವವನೊಂದು ಮಾತ್ರ ಅರ್ಥ ಅಲ್ಲ, ಅದರೊಟ್ಟಿಗೆ ಅದನ್ನು ರಕ್ಷಣೆ ಮಾಡುವವನು, ಸಂಹಾರ ಮಾಡುವವನು ಎಲ್ಲವೂ ನೀನೇ ಆಗಿದೆಯಾ. ಅಂತಹ ಭಗವಂತ ನಿನಗೆ ನಮಸ್ತೆ ಅಸ್ತು ಋಷಿಕೇಶ. ಮತ್ತೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಯಾರಿಗೆ ಅಂದರೆ ಋಷಿಕೇಶನಿಗೆ. ಋಷಿಕ ಅಂತೇಳಿದರೆ ಇಂದ್ರಿಯಗಳು, ಆ ನಮ್ಮ ಎಲ್ಲ ಇಂದ್ರಿಯಗಳ ಒಡೆಯ ನೀನು. ಅದಕ್ಕೆ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅಂದರೆ ನಾನಿವತ್ತು ಕಣ್ಣು, ಕೈಕಾಲು, ಮೂಗು, ಬಾಯಿಗಳನ್ನು ಚೆನ್ನಾಗಿ ಹೊಂದಿದವನಾಗಿದ್ದೇನೆ ಅಂದರೆ ಅದು ಕೇವಲ ನಿನ್ನ ಅನುಗ್ರಹದಿಂದ. ಯಾಕಂದರೆ ನೀನು ಅದರೆಲ್ಲದರ ಒಡೆಯ, ಮಹಾಪುರುಷ. ಉಳಿದವರೆಲ್ಲರೂ ಕೂಡ ಪುರುಷರು ಅಂತ ಕರೆಯಲ್ಪಟ್ಟರೆ, ಅಂದರೆ ಪುರುಷರು ಅಂದರೆ ಇಲ್ಲಿ ಬರೀ ಗಂಡಸರು ಎನ್ನುವ ಅರ್ಥದಲ್ಲಿ ಮಾತ್ರ ಅಲ್ಲ. ಮತ್ತೇನೆಂದರೆ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸುವಂತೆ ಕ್ಷರಪುರುಷ ಅಕ್ಷರ ಪುರುಷ ಅಂಥೇಳಿದರೆ ಎಲ್ಲರೂ ಕೂಡ ಕ್ಷರಪುರುಷರಾದರೆ, ಬ್ರಹ್ಮನಿಂದ ಹಿಡಿದು ಎಲ್ಲ ದೇವತೆಗಳು ಆಗಲಿ ಮನುಷ್ಯರು ಇವರೆಲ್ಲರೂ ಕ್ಷರಪುರುಷರು, ಅಂದರೆ ನಾಶವಾಗಲಿಕ್ಕಿರುವಂಥವರು. ಇನ್ನು ಅಕ್ಷರ ಪುರುಷಳು ಅವಳು ಲಕ್ಷ್ಮಿ. ಅವರಿಬ್ಬರನ್ನೂ ಮೀರಿ ನಿಂತ ಪುರುಷೋತ್ತಮ, ಅದನ್ನೇ ಇಲ್ಲಿ ಮಹಾಪುರುಷ ಅಂತ ಹೇಳ್ತಾ ಇರುವಂಥದ್ದು. ನೀನು ಪುರುಷೋತ್ತಮನಾಗಿದ್ಯಾ, ಮಹಾಪುರುಷನಾಗಿದ್ಯಾ. ಅಂದರೆ ನಿನಗೆ ಸರಿಸಾಟಿಯಾದವರಾಗಲಿ ನಿನಗೆಂತ ಹೆಚ್ಚಿನವರಾಗಲಿ ಇಲ್ಲವೇ ಇಲ್ಲ. ಯಾಕಂದರೆ ನೀನು ಪೂರ್ವಜ, ಹಿಂದಿನಿಂದಲೂ ಇರುವಂಥವನು ನೀನು. ಯಾವಾಗಿನಿಂದ ಭಗವಂತ ಹುಟ್ಟಿಕೊಂಡಿದ್ದಾನೆ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹಿಂದಿನಿಂದ ಇರುವಂಥವನು ನೀನು. ನಮಸ್ತೆ ವಾಸುದೇವಾಯ ಶಾಂತಾನಂದಚಿದಾತ್ಮನೇ ಅಜಿತಾಯ ನಮಸ್ತುಭ್ಯಂ ಷಾಡ್ಗುಣ್ಯ ನಿಧಯೇ ನಮಃ. ಅಂತಹ ನಿನಗೆ ನಮಸ್ಕಾರ. ಯಾರಿಗೆಂದರೆ ವಾಸುದೇವನಿಗೆ. ಇದು ಕೂಡ ಹಿಂದೆ ಬಂದಿರುವಂಥದ್ದೇ. ವಾಸುದೇವ ಅಂತ ಹೇಳಿದರೆ ತನ್ನನ್ನು ಭಕ್ತರಿಗೆ ತೋರಿಸಿಕೊಳ್ಳುವವನು, ಪ್ರಕಾಶಮಾನವಾಗಿ ತೋರಿಸಿಕೊಳ್ಳುವವನು. ಹಾಗೆಯೇ ಯಾರು ದುಷ್ಟರಿದ್ದಾರೆ ಅವರಿಗೆ ಮುಚ್ಚಿಕೊಂಡಿರುವವನು, ಅಂದರೆ ದುಷ್ಟರಿಗೆ ಯಾವತ್ತೂ ಕಾಣದವನು. ಯಾರು ಸಜ್ಜನರಿದ್ದಾರೆ ಅವರಿಗೆ ಯಾವತ್ತೂ ಗೋಚರಿಸುವಂಥವನು, ಅಂದರೆ ಜ್ಞಾನದ ದೃಷ್ಟಿಗೆ. ಅದಕ್ಕಾಗಿ ಭಗವಂತನಿಗೆ ವಾಸುದೇವ ಅಂತ. ಅಥವಾ ಮೋಕ್ಷವನ್ನು ಕರುಣಿಸುವಂತಹ ಭಗವಂತ ನೀನು. ಶಾಂತಾನಂದ ಚಿದಾತ್ಮನೇ ಅಂಥೇಳಿದರೆ ಆ ಭಗವಂತ ಆನಂದ ಮೂರ್ತಿ.
ಅದು ಎಂಥ ಆನಂದಮೂರ್ತಿ ಅಂದರೆ ಆ ಸುಖದ ತುದಿಯಲ್ಲಿರುವಂಥವನು. ಮತ್ತು ಯಾವತ್ತೂ ಕೂಡ ಶಾಂತವಾದ ಮೂರ್ತಿ. ಅಂದರೆ ಉಗ್ರತೆ ಇಲ್ಲವೇ ಇಲ್ಲ ಭಗವಂತನಲ್ಲಿ. ಉಗ್ರತೆ ಅಂತ ಹೇಳಿದ್ರೆ ಕೋಪ, ದ್ವೇಷ, ಅಸೂಯೆ ಇದು ಯಾವತ್ತಿಂದ ಯಾವತ್ತಿಗೂ ಭಗವಂತನಲ್ಲಿ ಇಲ್ಲವೇ ಇಲ್ಲ. ಮತ್ತು ಯಾವತ್ತೂ ಮುಗುಳು ನಗೆಯಿಂದಲೇ ಕೂಡಿರುವಂತಹ ಆನಂದ ಜ್ಞಾನಗಳ ಮೂರ್ತಿ ಅದೇ ಭಗವಂತ. ನಂತರ ಅಜಿತಾಯ ನಮಸ್ತುಭ್ಯಂ. ಹೇ ಭಗವಂತ, ನೀನು ಅಜಿತನಾಗಿದೆಯಾ ಅಂದರೆ ಸೋಲಿಲ್ಲದವನಾಗಿದೆಯಾ, ಎಲ್ಲವನ್ನು ಗೆದ್ದವನಾಗಿದೆಯಾ, ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅಷ್ಟಲ್ಲದೆ ಷಾಡ್ಗುಣ್ಯ ನಿಧಯೇ ನಮಃ. ಷಡ್ಗುಣಗಳು ಅಂತ ಹೇಳಿದರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯಃ ಜ್ಞಾನ ವೈರಾಗ್ಯತಶ್ಚೈವ ಷಣ್ಣಾಂ ಭಗ ಇತೀರಿಣ ಅಂತ ಹೇಳಿದಾಗೆ ಅದೇ ಷಡ್ಗುಣಗಳು, ಆರುಗಳು. ಸಮಸ್ತ ಐಶ್ವರ್ಯ ಅಂದರೆ ಅಣಿಮ, ಗರಿಮ, ಪ್ರಾಕಾಮ್ಯ, ಈಶಿತ್ವ, ನಾವೇನು ಪವಾಡ ಶಕ್ತಿಗಳು ಅಂತ ಹೇಳ್ತೇವೆ, ಸಣ್ಣದಾಗುವುದು, ದೊಡ್ಡದಾಗುವುದು ಮುಂತಾದವು ಎಲ್ಲವೂ ಭಗವಂತನಲ್ಲೇ ಇರುವಂಥದ್ದು. ಭಗವಂತನ ಅನುಗ್ರಹದಿಂದಾಗಿ ಉಳಿದವರು ಎಲ್ಲೋ ಒಂಚೂರು ಕಾಣಿಸಿಕೊಳ್ತದೆ ಅಷ್ಟೇ. ಅದೇ ರೀತಿ ಸಮಗ್ರವಾದಂತಹ ವೀರ್ಯ ಅಂತ ಹೇಳಿದ್ರೆ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೆ ಮುಗಿಸುವಂತಹ ಸಾಮರ್ಥ್ಯ, ಏನಾದರೂ ಮಧ್ಯದಲ್ಲಿ ಬಿಡುವುದೇ ಇಲ್ಲ. ಆ ರೀತಿ ಆ ವೀರ್ಯ, ಸಮಗ್ರವಾದ ವೀರ್ಯ ಹೊಂದಿರುವವನು ಭಗವಂತನೇ. ಎಷ್ಟಲ್ಲದೆ ಯಶಸ್ಸು, ಎಲ್ಲ ವಿಧವಾದಂತಹ ಯಶಸ್ಸು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯಃ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತುಗಳಂದರೆ ನಾವು ಯಾವ ಈ ಐಶ್ವರ್ಯ ಈ ಸಂಪತ್ತುಗಳನ್ನು ನೋಡ್ತೇವೆ ಆ ಎಲ್ಲವೂ ಭಗವಂತನೇ ಹೊಂದಿರುವಂಥವು. ಭಗವಂತ ಅಂದರೆ ಅವಳೇ ಲಕ್ಷ್ಮಿ, ಸಂಪತ್ತಿನ ಒಡತಿಯೇ ಲಕ್ಷ್ಮಿ, ಅವಳೇ ಇವನ ದಾಸಿಯಾಗಿರುವಂಥವಳು. ಅದೇ ರೀತಿ ಸಮಸ್ತ ಜ್ಞಾನ ಅದನ್ನು ಭಗವಂತನೇ ಹೊಂದಿರುವವನು. ಅದೇ ರೀತಿ ವೈರಾಗ್ಯ, ಸಂಪೂರ್ಣ ವೈರಾಗ್ಯವನ್ನು ಹೊಂದಿರುವವನು ಭಗವಂತನೇ. ಯಾಕಂದರೆ ಈ ವೈರಾಗ್ಯವೂ ಕೂಡ ಒಂದು ದೊಡ್ಡ ಗುಣ, ಅದನ್ನು ಭಗವಂತನೇ ಹೊಂದಿರುವಂಥವನು. ಹೀಗೆ ಷಡ್ಗುಣಗಳ ನಿಧಿ ನೀನು. ಅಂದರೆ ನಿನ್ನಿಂದಲೇ ಉಳಿದವರೆಲ್ಲ ಈ ಗುಣಗಳು ಬರುವಂಥದ್ದು. ಅಂತಹ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಆ ಭಗವಂತನ ಗುಣಗಳನ್ನು ಇಲ್ಲಿ ನಾವು ಮೆಲುಕು ಹಾಕ್ತಾ ಅನುಸಂಧಾನವನ್ನು ಮಾಡ್ತಾ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.